ಅಜ್ಜಿ ಅಜ್ಜಿ ಏನ್ ಮಾಡ್ತಿದ್ದೆ ಮನೆ ಒಳಕ್ಕೆ ಬಾರಾಜಿಲ್ಲ ಒಂಚೂರು. ಅಯ್ಯೋ ಈ ಅಜ್ಜಿ ಜೊತೆ ಬಡ್ಕೊಂಡ್ ಸಾಕಾಗಬೇಕಪ್ಪ. ಎಷ್ಟೊತ್ತಿಂದ ಕೂಗ್ತಾ ಇದೀನಿ ನೋಡಿರಿ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಈ ನಮ್ ತಾತ್ ಬೇರೆ ಬರ್ಲಿಲ್ಲ. ನಮ್ ತಾತಗಾದ್ರು ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿರಿ. ನೋಡಿರಿ ನಮ್ಮ ಅಜ್ಜಿನೂ ಬರ್ತಿಲ್ಲಪ್ಪ. ಏನ್ ಮಾಡೋದತ್ತಾಗಿ ಪಾಪ. ಮಂಜಣ್ಣ ತಡಿಯೋ, ಬಂದಕಂತ ತಡಿಯೋ. ಏನ್ ಈ ಹುಡುಗ ಮುಂದೆ ಒಂದ್ 2 ನಿಮಿಷ ಕಾಣ್ದ ಹೋದ್ರೆ ಸಾಕು. ಏನೋ ಅಪ್ಪ ಅಮ್ಮ ಅಜ್ಜಿ ಅಂತ ಏನ್ ಬಡ್ಕೊಂಡ್ ಎಳಿತಾನೆ. ಸುಮ್ಮನೆ ಸ್ಕೂಲಿಗೆ ಹೋದ್ಬಿಟ್ಟು ತಿಂಡಿ ಎಲ್ಲ ತಿಂದಾನಲೆ. ನೋಡಿದ್ರೆ ಇಷ್ಟೊತ್ತಾದ್ರು ಸ್ಕೂಲಿಗೆ ಹೋಯ್ಲ್ವಲ್ಲ ಇವನು. ಯಾಕೆ ನಿಂತಿರಾನ ಇಷ್ಟೊತ್ತಾದ್ರುವೆ. ಇಲ್ಲ ಪಾಪ ಮಂಜಣ್ಣ ಇದ್ಯಾಕಲ್ಲ ತಿಂಡಿ ಎಲ್ಲ ತಿಂದು ಅಲ್ಲಿ ಸ್ಕೂಲಿಗೆ ಹೋಗೋ ಟೈಮು ನೋಡಿದ್ರೆ ಇನ್ನು ಇಷ್ಟೊತ್ತಾದ್ರು ಸ್ಕೂಲಿಗೆ ಕಡೆಗೆ ಹೋಯ್ವಲ್ಲ. ಯಾಕೋ? ಅಯ್ಯೋ ಅಜ್ಜಿ ಸ್ಕೂಲಿಗೆ ಹೋಗ್ತಿದ್ದೀನಿ ಕಣಜ್ಜಿ. ತಿಂಡಿ ಎಲ್ಲ ತಿಂದಾಯ್ತಲ್ಲ ಸ್ಕೂಲಿಗೆ ಹೊರಟಿದ್ದೆ. ನೋಡಿದ್ರೆ ನೀನ್ ಒಂಚೂರು ಮಾತಾಡ್ಸ್ಬಿಟ್ಟು ಹೋಗೋಣ ಅಂತ ಹೇಳಿ ಕೂಗಿನವ. ತಾತ ಎತ್ಲ ಗೊತ್ತಜ್ಜಿ ಇಷ್ಟೊತ್ತಾರು ಬರ್ಲಿಲ್ಲ. ತೋಟದ ಒಯ್ದು ತಾತಿನ್ನು ಬಂದಿಲ್ವಾ? ಇಲ್ಲ ಕಳ ಪಾಪ. ಇನ್ನೇನ್ ತಿಂಡಿ ಟೈಮ್ ಅಲ್ವಾ, ಅಲ್ಲೇ 9:30 ಆಗ್ತಾ ಬಂತು. ಇನ್ನೇನ್ ಬರೋ ಟೈಮ್ ನಿಮ್ ತಾತನೇ. ಯಾಕೋ ಏನಾರು ಹೇಳ್ಬೇಕಿತ್ತು ನಿಮ್ ತಾತಕ್ಕೆ? ದುಡ್ಡು ಗಿಡ್ಡು ಏನಾರು ಬೇಕಿತ್ತೇನು? ಅಯ್ಯೋ ಅಜ್ಜಿ ನನಗ್ ದುಡ್ಡೇನ್ ಬೇಡ ಕಣಜ್ಜಿ. ತಾತಗೆ ಸಂಜೆ ಒಂದ್ ಕೋಳಿ ಗಿಳಿ ತಗೊಂಬಂದು ಕೋಳಿ ಸಾರು ಮಾಡಕ್ ಹೇಳಜ್ಜಿ. ಕೋಳಿ ತಿಂದು ಭಾರಿ ದಿನ ಆಯ್ತಲೆ. ಕೋಳಿ ಸಾರ ಊಟ ಮಾಡಿ ಅಪಾರ ದಿನ ಐತಿ. ನೋಡಿದ್ರೆ ಭಾನುವಾರ ಆದ್ರೂ ತರುತ್ತೆ ಈ ತಾತ ಅಂತ ನಾನ್ ಸುಮ್ನಾದೆ. ನೋಡಿದ್ರೆ ಭಾನುವಾರ ತರ್ಲಿಲ್ಲ. ಇವತ್ ಹೆಂಗಿದ್ರು ಮಂಗಳವಾರ ಐತಲ್ಲ. ಇವತ್ ತರಕ್ ಕೇಳು ತಾತಗೆ. ಕೋಳಿ ತಿನ್ಬೇಕು ಅನಿಸ್ತಿತ್ ಕಣಜ್ಜಿ. ಹಂಗಾಗಿ ಓಹೋ ನನ್ ಮೊಮ್ಮಗನಿಗೆ ಹಂಗಾರೆ ಕೋಳಿ ತಿನ್ಬೇಕು ಅನ್ನಿಸ್ತಿದ್ದೇನಪ್ಪ ಹಂಗಾರೆ. ಸರಿ ಸರಿ ಆಯ್ತು ಕಂತಾಳು. ನಿಮ್ಮಪ್ಪ ಈಗ ಇಲ್ಲಾಂದ್ರೆ ನಿಮ್ ತಾತಗ ಇಬ್ರಲ್ಲಿ ಯಾರಿಗಾರ ಒಬ್ರಿಗೆ ಹೇಳಿ ಕೋಳಿ ತರಿಸ್ತೀನಿ ಬಿಡು. ತರಿಸ್ಬಿಟ್ಟು ಅಡಿಗೆ ಮಾಡಿರ್ತೀನಿ. ಬೇಗ ಬಂದು ಬಿಡು ಸಂಜೆ ಸ್ಕೂಲ್ ಮುಗಿಸ್ಕೊಂಡು. ಎಲ್ರ ಜೊತೆಲಿ ಕೂತ್ಕೊಂಡು ಊಟ ಮಾಡಿರಾಗತ್ತೆ. ನನ್ಗೂ ತಿನ್ಬೇಕು ಅನಿಸ್ತಿತ್ತು ಕಣೋ. ಹೆಂಗ ನೀನೇ ಹೇಳ್ದೆ, ನಾನಾದ್ರೂ ಹೇಳೋಣ ನಿಂಗೆ ಅನ್ಕೊಂಡಿದ್ದೆ. ಹೆಂಗ ನಿಮ್ ತಾತಗೀತಗೆ ಹೇಳ ಪಾಪ ಒಂಚೂರು ತರ್ಲಿ ಅಂತ ಹೇಳಿ. ಹೆಂಗ ನೀನೇ ನೆನೆಸ್ತೆ. ಸರಿ ಆಯ್ತಾಳು. ಹೇಳ್ತೀನಿ ನಿಮ್ ತಾತನ ಇಲ್ಲ ನಿಮ್ಮ ಅಪ್ಪನ ಕೈಲಿ ಯಾರ ಕೈಲಿ ಯಾರು ತರಿಸ್ಬಿಟ್ಟು ಮಾಡಿಸ್ತೀನಿ ತಾಳು. ಅಜ್ಜಿ ಆಮೇಲೆ ಮರ್ತೋಗ್ಬೇಡ ಕಣಜ್ಜಿ. ಮರ್ತ್ಕಿದ್ಬಿಟ್ಟಿ ಆಮೇಲೆ ನೀನು. ತಾತಯ್ಯ ಇಲ್ಲ ಅಂದ್ರೆ ಅಪ್ಪಯ್ಯ ಯಾರು ಬಂದ ತಕ್ಷಣ ಹೇಳು. ಹೇಳ್ಬಿಟ್ಟು ನೆನ್ಸಿ ತರ್ಸು ಕೋಳಿಯ. ಇಲ್ಲಕಂತ ತಾಳು ಪಾಪ, ನನಗೂ ಕೋಳಿ ತಿನ್ನಂಗ ಆಯ್ತು. ಹೆಂಗ ನೀನು ನೆನ್ಸಿದ್ದು ಸರಿ ಆಯ್ತು. ಹೇಳ್ತೀನಿ ತಾಳು. ಹೆಂಗ ನೀನು ನೆನ್ಸಿದ್ದು ಒಳ್ಳೇದೇ ಆಯ್ತು. ಮರಿಯಕ ಆಗ್ತೇನು? ಸರಿ ಸರಿ ಆಯ್ತು. ನೀನು ಜೋಪಾನಾಗಿ ಸ್ಕೂಲ್ಗೆ ಹೋಗಬಾ. ಆರಾಮಾಗಿ ಸ್ಕೂಲ್ ಮುಗಿಸ್ಕೊಂಬ ಹೋಗ್ ನೀನು. ಸರಿ ಆಯ್ತು ಕಣಜ್ಜಿ, ಬರ್ತೀನಿ ನಾನಿನ್ನ. ಬರ್ಲಾ? ಸರಿ ಕಳಪ್ಪ ಮಂಜಣ್ಣ, ನೋಡಿ ಜೋಪಾನಾಗಿ ಹೋಗ್ಬಾ. ಈ ವೈದ್ಯ ಇಲ್ಲ ಅಂದ್ರೆ ಈ ಸೀನಪ್ಪನ ಯಾರು ಬಂದಿದ್ರೆ ಹೇಳ್ಬಿಟ್ಟು ಕೋಳಿ ಆದ್ರೂ ತರಿಸ್ಬೋದಿತ್ತಪ್ಪ. ನೋಡಂತ ಕೆಲಸ ಮಾಡ್ತೀರನ ಬಂದಾಗ ನೆನ್ಸಿ ಹೇಳಿರಾಗತ್ತೆ. ಇವಳೆ ಜಯಮ್ಮ ಏನ್ ಮಾಡ್ತಿದ್ಯ ಮನೆ ಒಳಗಡೆ? ಒಂಚೂರು ಕೈ ಕಾಲು ತೊಳೆಯಕ್ ಒಂಚೂರು ನೀರ್ ತಗೊಂಬಾರೆ. ಬಂದೆ ತಡೆಯಜ. ಅಲ್ಲಾದ್ರೆ ಹೋಗಿ ಅಲ್ಲಿ ಇತ್ಲಲ್ಲಿ ತೊಳ್ಕೊಂಬರೋದ್ ಬಿಟ್ಟು ಇಲ್ಲಿ ನೀರ್ ತಂಬ ಅಂತ ಕೂತಿದ್ದೆ ಮನೆ ಮುಂದೆ ಬಂದು. ಅಲ್ಲಿ ಹೋಗಿ ಇತ್ಲಲ್ಲಿ ಕೈ ಕಾಲು ತೊಳ್ಕೊಂಬ ಹೋಗು. ಸರಿ ಆಯ್ತು ಕಂಬಿಡವ. ನೀನ್ ಯಾವಾಗ ತಾನೆ ತಂದ್ ಕೈ ಕಾಲಿ ತೊಳ್ಕೊಂಬ ಅಂತ ಹೇಳಿ ನೀರ್ ಕೊಟ್ಟಿಯಾ? ಸರಿ ಆಯ್ತಾ, ಹೋಗಿ ಇತ್ಲಲ್ಲೇ ತೊಳ್ಕೊಂಬರ್ತೀನಿ. ಹೋಗೋಗ ನಾನು ಹೋಗಿ ನಿನಗ್ ಕೇಳಿನಲ್ಲ. ನನಗ್ ಬುದ್ಧಿ ಇಲ್ಲ ಮೊದ್ಲು. ಅಯ್ಯೋ ಏನು ಮನೇಲಿ ಮಾತಾಡಂಗೆ ಇಲ್ಲ. ಏನಾರ ಒಂಚೂರು ಮಾತಾಡಿ ಸಾಕು. ಈ ವಜ್ಜ ಏನಾರ ಒಂದ್ ಕಾರಣ ಹುಡಿಕೊಂಡ್ ಬೈಯೋದೇ ಕೆಲಸ ಆಗ್ಬಿಡಿತಿ ವಜ್ಜಗ್ ನನಗೆ. ಏನ್ ಕತೆ ಏನೋ ಪತ್ತಾಗಿ. ಸುಮ್ನೆ ಎದ್ದೆಲ್ಲ ಯಾರ ಕೂಲಿಗೆ ಹೋಗೋಣ ಅಂದ್ರೆ ಈ ಮಳೆ ಬೆಳೆ ಇಲ್ದಲೆ ಎಲ್ಲ ಕೂಲಿ ಎಲ್ಲ ಅಧ್ವಾನ ಕೂತೈತಿ. ನೋಡಿರೆ ರೈತರುಗಳು ರಾಗಿ ಬಿತ್ತನೆ ಮಾಡೋರು ಏನೋ ಒಂದು ಕೆಲಸ ಕರಿಯೋರು ನೋಡಿರೆ ಯಾರು ಕರಿತಿಲ್ಲ ಈಗ. ಹಂಗ ಹೋಯ್ತಿ ಈ ಮೆಣಸಿಕಾಯಿ ಮುರಿಯಕ ಇಲ್ಲ ಹೂವ ಕುಯ್ಯಕ ಹೋಗ್ಬೇಕು. ಅಷ್ಟು ಬಿಟ್ರೆ ಇನ್ನೇನು ಕೆಲಸ ಇಲ್ದಂಗ ಐತಿ. ಇದ್ಯಾಕೆ ಒಬ್ಳೆ ಗೊಣ್ಗಾಡ್ಕೊಂಡ್ ಕುಂತಿದ್ಯಲ್ಲ? ಯಾಕೆ ಏನ್ ಸಮಾಚಾರ? ಅಯ್ಯೋ ಏನು ಇಲ್ಕಂಡ್ ಬಾರಾಜ. ನೋಡಿರಿ ಮಳೆ ಬೇರೆ ಹಿಂಗ ಕುಂತೈತೆ. ನೋಡಿರಿ ಮಳೆ ಬೇರೆ ಇಲ್ಲ. ಎಲ್ಲಾರ ಕೂಲಿ ಪಾಲಿಗಾರು ಹೋಗೋಣ ಅಂದ್ರೆ ಯಾರು ಕೂಲಿ ಕರಿಯಾರು ಇಲ್ದಂಗ ಹಾಕುಂತೈತಿ. ನೋಡಿರಿ ಈ ಮಳೆ ಹಿಂಗ ಆಯ್ತಲ್ಲ ಈ ಸಲ. ಏನ್ ಮಾಡೋದು? ಈ ಸಲ ಮುಂಗಾರು ಇಲ್ಲ ಹಿಂಗಾರು ಇಲ್ಲ ಹಂಗ ಆಯ್ತತ್ತಗಿ. ನಮ್ ರೈತರುಗಳೆಲ್ಲ ಎಲ್ಲ ನೋಡಿರೆ ಕಣ್ಣು ಬಾಯಿ ಬಿಡ್ಕೊಂಡ್ ಕುಂತಾರೆ. ಈ ಸಲ ಮಳೆ ಆಗ್ಲಿಲ್ವಲ್ಲಪ್ಪ. ನೋಡಿರೆ ಗದ್ದೆಗೂ ನೀರ್ ಕೊಡ್ಲಿಲ್ಲ. ಏನ್ ಮಾಡೋದು, ಹೆಂಗ್ ಜೀವನ ಮಾಡೋದು ಅಂತ ಹೇಳಿ ಒಳ್ಳೆ ಮಳೆ ಕತೆ ಆತು. ಈ ಮಳೆ ನೆಚ್ಕೊಂಡು ಪಾಪ ನಮ್ ರೈತರುಗಳೆಲ್ಲ ಈ ಸಲ ಭಾರಿ ಕಷ್ಟ ಅನ್ಭವಿಸ್ತಿದಾರ ಬಿಡತ್ತಾಗಿ. ಅಯ್ಯೋ ಹೂ ಕಣೆ, ಕೆಲವ್ರು ಅವೆಲ್ಲ ಬೋರ್ ಎಲ್ಲ ಮತ್ತೆ ಗ್ಯಾಪ್ ಹೊಡಿತಾ ಇದಾವ ಕಣೆ. ನೋಡಿದ್ರೆ ಬೋರಾಗೆ ಸರಿಯಾಗಿ ನೀರೇ ಬತ್ತಿಲ್ಲ ಅಂತ ಹೇಳಿ ಎಲ್ಲ ಏನ್ ಅಯ್ಯೋ ಅಂತಿರ.
ಹೋಗತ್ತಗಿ ನಮ್ ರೈತರುಗಳು ಹಿಂಗಾದ್ರೆ ಉದ್ದಾರ ಆದಂಗೆ ಬಿಡ್ರಿ ಅತ್ತಗಿ. ಅಲ್ಲ ಕಣಜ, ಇಷ್ಟೊತ್ತು ಏನ್ ಮಾಡ್ತಿದ್ದೀನಿ ತೋಟತ್ತವ? ಬೇಗ ಬರೋದ್ ಬಿಟ್ಟು ನೋಡಿರಿ, ಆ ಪಾಪ ಮಂಜಣ್ಣ ನೀನು ಮಾತಾಡ್ಸ್ಬಿಟ್ಟು ಹೋಗ್ಬೇಕು ಸ್ಕೂಲಿಗೆ ಅಂತ ಹೇಳಿ ಇಷ್ಟೊತ್ತು ಕಾಯ್ಕೊಂಡ್ ಕುಂತಿದ್ದ. ನೋಡಿರಿ ನೀನು ಈಗ ಬರ್ತಿದ್ಯಲ್ಲ ಅವ್ನು ಹೋದ್ಮೇಲೆ ಸ್ಕೂಲ್ ಕಡಿಕೆ. ಅಯ್ಯೋ ಏನ್ ಮಾಡಮ್ ಬಾರಿ, ಒಂಚೂರ ಗೊದ್ಮಟ್ಟೆ ಅವು ಇವು ಬಿದ್ದವೆಲ್ಲ ಎಲ್ಲ ತೆಗ್ದು ಎಲ್ಲ ಬದಿನಲ್ಲಿ ಹಾಕ್ ಬರೋದತ್ತಿಗೆ ಒತ್ತಾಗೋಯ್ತು. ಮೇವು ಕುಯ್ಕೊಂಬರೋದ್ರಲ್ಲಿ ಇಷ್ಟೊತ್ತಾಯ್ತು ನೋಡವ. ಏನಂತ ಅವನಿಗೆ ಏನ್ ಹೇಳೋದ ಅವನು? ಅಯ್ಯೋ ಏನು ಇಲ್ವಂತ ಕಣಜ, ಅವನಿಗೆ ಕೋಳಿ ತಿನ್ಬೇಕಂತ ಭಾರಿ ಆಸೆ ಹಿಡಿತಂತೆ. ನೋಡಿ ನೀನ್ ಭಾನುವಾರ ಆದ್ರೂ ತತ್ತೀಯ ಅಂತ ಕಾದಾನ ಅವನೇ. ನೋಡಿ ನೀನ್ ಭಾನುವಾರ ಕೊಯ್ಸ್ಕೊಂಡ್ ಬರ್ಲಿಲ್ವಲ್ಲ, ಹಂಗತ್ತಾಗಿ ಇವತ್ ಮಂಗಳವಾರ ಐತೆ ಕಣಜಿ. ತಾತನ ಇಲ್ಲ ನಮ್ಮ ಅಪ್ಪ ಬಂದಾಗ ಹೇಳು, ಯಾರ ಕೈಲಾರ ಕೋಳಿ ತರ್ಸ್ಬಿಟ್ಟು ಕೋಳಿ ಸಾರು ಮಾಡುವ ಅಂತ ಹೇಳೋಗೇನೆ. ಓಹೋಹೋ, ಹಂಗಾರೆ ದೊಡ್ಡ ಮನುಷ್ಯಗೆ ಕೋಳಿ ತಿನ್ಬೇಕು ಅಂತ ಆಸೆ ಹುಟ್ಟಿತೇನವ ಹಂಗಾರೆ. ಸರಿ ಸರಿ ಆಯ್ತ್ಕಂತ ಆಳವ. ನೋಡೋಣ, ದುಡ್ಡು ಬೇರೆ ಇರ್ಲಿಲ್ಲ ಕಣೆ ಜೇಬಲ್ಲಿ. ಏನ್ ಮಾಡೋಣ ಅನ್ಸ್ಬಿಟ್ಟಿತ್ತಗಿ. ದುಡ್ಡಾರು ಇದ್ದಿದ್ರೆ ಹೋಗಿ ಕುಯ್ಸ್ಕೊಂಬರೋಣ ಅಂತ ನೋಡೋಣ. ನೋಡಿ ದುಡ್ಡು ಬೇರೆ ಇಲ್ದಂಗ ಆಯ್ತ ಕಣೆ. ಇನ್ನೇನ್ ಮಾಡೋಣ, ಎಳ್ಳಿರ್ ಪಳ್ಳಿರ್ ಏನಾರ ಕುಯ್ಸೋವರ್ಗು ಜೇಬಗ್ ದುಡ್ಡಿಲ್ಲ. ನೋಡಿರೆ ಇನ್ನೊಂದ್ ವಾರದಲ್ಲಿ ಜ್ವಾಳ ಬೇರೆ ಮುರ್ಸ್ಬೇಕು. ಅಲ್ಲಿ ಗಂಟೆ ಯಾವ ದುಡ್ಡು ಐತೇನಂತವ. ಅವ್ರಪ್ಪ ಯಾವ ಸೀನಪ್ಪ ಹೆಂಗಿದ್ರುವೆ ಶುಂಠಿಗ್ ಮಣ್ಣು ಹಾಕಕಂತೆ ಅದಕ್ಕೆ ಇದಕ್ ಕೆಲ್ಸಕ್ ಹೋಗ್ತಲೇ ಇದ್ದಾನೆ ಹೆಂಗೋ. ನೋಡಿ ಅವಂತವ್ ಇದ್ರೆ ಒಂಚೂರು ತರ ಕೇಳತ್ತಾಗಿ ಅವನಿಗೆ. ಅಲ್ಲ ಕಣಜ, ಆ ಹುಡುಗ ನೋಡಿರಿ ಅವನು ಕೆಲ್ಸಕ್ಕೆ ಹೋಗ್ಬಂದು ತಗೊಳಪ್ಪಯ್ಯ ಇಷ್ಟೈತೆ ದುಡ್ಡು ಇಷ್ಟೈತೆ, ಏನ್ ವ್ಯವಹಾರ ಮಾಡ್ಕಂತ ತಂದು ನಿನ್ ಕೈಲ ಕೊಡ್ತಿದ್ದಾನೆ. ಮುಂಚೆ ಎಣ್ಣೆ ಗಿಣ್ಣೆ ಕುಡಿದಾರೆ ಅವನು ದುಡ್ಡೆಲ್ಲ ತಾಂಬ ನಿನ್ ಕೈಲ ಕೊಡ್ತಿದ್ದಾನೆ. ನೋಡಿ ನೀನ್ ಮತ್ತೆ ಅವನಿಗೆ ಹೇಳ್ತಿದ್ಯಲ್ಲ ಅವನಿಗೆ ಹೇಳಿದ್ರೆ ನನಗ್ ಬೈಯಲ್ವಾ? ಅಪ್ಪನ ಕೈಲೆ ದುಡ್ಡೆಲ್ಲ ಕೊಟ್ಟಿದ್ದೀನಲ್ಲಮ್ಮ, ಮತ್ ನೀನ್ ನನಗ್ ಕೇಳ್ತಿದ್ಯಾ ಅಂತ ಹೇಳಿ ನನ್ ಮೇಲೆ ಕೂಗಾಡಲ್ವಾ? ಸುಮ್ನೆ ಹೋಗಿ ನೀನೇ ಕುಯ್ಸ್ಕೊಂಬ ಹೋಗು. ಸರಿ ಸರಿ ಆಯ್ತು ಕಂತಾಳೆ, ನಾನೇ ಹೋಗಿ ಕಟ್ ಮಾಡಿಸ್ಕೊಂಬತ್ತೀನಿ ತಗ. ಮಗ ಏನ್ ತಂಬಂದು ಒಂದ್ 2,000 ದುಡ್ಡು ಕೊಟ್ಟ ತಕ್ಷಣ ನೋಡು ನಮ್ಮ ಮಗ ಕೊಟ್ಟಿಲ್ವಾ ನೀನೇ ಕುಯ್ಸ್ಕೊಂಡ್ ಹೋಗು ಅಂತಿರೋದ್ ನೋಡ್ ನೀನು. ಏನು ಅವ್ನ್ ಕೊಟ್ಟಷ್ಟು ವಾಪಸ್ ಇಸ್ಕೊಂಡಿರ್ತಾನೆ. ಅದ್ ಆ ಖರ್ಚು ಇಟ್ಕಣಪ್ಪ, ಈ ಖರ್ಚಿಗೆ ಬೇಕು ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ನೋಡಿರಿ ಅವನೇ ವಾಪಸ್ ಇಸ್ಕೊಂಡಿರ್ತಾನೆ. ಅಂತಾರಲ್ಲಿ ನೀನ್ ನನ್ ಮೇಲೆ ಜೋರ್ ಮಾಡ್ತಿದ್ಯಲ್ಲ ನೀನು. ಇನ್ನೆಂತಾಳಿರ್ಬೇಕು, ಮಗನ್ ಮಾತ್ರ ಬಿಟ್ಕೊಡ್ಬೇಡ. ಸರಿ ಸರಿ ಆಯ್ತು ತಾಳವ, ಹೋಗಿ ನಾನೇ ಕಟ್ ಮಾಡಿಸ್ಕೊಂಬತ್ತೀನಿ. ಖಾರಕ್ಕೆಲ್ಲ ತಿಕ್ಕ ಒಂದ್ 3 kg ಅಷ್ಟು ತಾಂಬತ್ತೀನಿ. ಎಲ್ಲ ಖಾರಕ್ಕೆಲ್ಲ ತಿಕ್ಕೊಂಡಿರು. ಸರಿ ಆಯ್ತು ಕಂತಾಳಜ, ಹೋಗು ಬೇಗ ಕಟ್ ಮಾಡ್ಸ್ಕೊಂಬ. ಆ ಹುಡುಗ ಬರೋದ್ರಲ್ಲಿ ಎಲ್ಲ ತೆಗಿ ಅಡ್ಗೆ ಗಿಡ್ಗೆ ಎಲ್ಲ ರೆಡಿ ಮಾಡಿದ್ರೆ ಬಂದ ತಕ್ಷಣ ಎಲ್ಲ ಒಟ್ಟಿಗೆ ಕುತ್ಕೊಂಡ್ ಜೊತೆಲಿ ಊಟ ಮಾಡ್ಬೋದು. ಒಳಗು ಕಟ್ ಮಾಡ್ಸ್ಕೊಂಬ ಹೋಗತ್ತಕ್ ಬೇಗ. ಒಳ್ಳೆ ಚೆನ್ನಾಗಿರೋ ಅಂತ ಮೊಟ್ಟೆ ಕೋಳಿ ನೋಡಿ ಕಟ್ ಮಾಡ್ಸ್ಕೊಂಬ ರಾಜ. ಆಮೇಲೆ ಎಂತೆಂತ ನೋಡಿ ಬರೀ ಮೂಳೆ ತುಂಬ್ಕೊಂಡಿರೋ ಅಂತ ಕೊಯ್ಸ್ಕೊಂಬರ್ಬೇಡ. ನೋಡಿ ಒಳ್ಳೆ ಕೋಳಿನೇ ಕಟ್ ಮಾಡ್ಸ್ಕೊಂಬ. ಓಹೋಹೋ, ಏನ್ ಹೊಸ್ತಾ ಕಟ್ ಮಾಡ್ಸ್ಕೊಂಬತ್ತೀನಿ ಕೋಳಿ ಅನ್ನಂಗೆ ಹೇಳ್ತಿದ್ಯಲ್ಲಿ. ನಾನ್ ತಂದಿರೋದು ಯಾವಾಗ ತಾನೆ ಚೆನ್ನಾಗಿಲ್ಲ. ಬಾಯಿ ಮುಚ್ಕೊಂಡು ಹೋಗಿ ಒಳಗಡಿಕೆ. ಅದೇನ್ ಬಂಗ ನೋಡು ಹೋಗು, ನನಗೆ ಹೇಳಕ್ ಬಂದಾಳಿಲ್ಲಿ. ಅಯ್ಯೋ ಮಾತಾಡಂಗೆ ಇಲ್ಲ ಬಿಡಪ್ಪ ನಿನ್ ಮುಂದೆ. ಏನಾರ ಮಾತಾಡಿದ್ರೆ ಸಾಕು ಜಗಳಕ್ಕೆ ಬತ್ತೀಯ. ಜಗಳಕ್ಕೆ ಬರೋದ್ನೇ ಕಾಯ್ತಿರ್ತೀಯ. ಸರಿ ಸರಿ ಆಯ್ತು, ಹೋಗು ಬೇಗ ಕಟ್ ಮಾಡ್ಸ್ಕೊಂಬ ಹೋಗು. ಈ ಇದ್ರಲ್ಲಿ ಆಷಾಢದಾಗ ಬೇರೆ ಕೋಳಿ ರೇಟ್ ಎಲ್ಲ ಕಡಿಮೆ ಇರ್ತವೆ. ಅವ್ರು ಕೇಳಿರುವಂತ ಕಣ ಅಷ್ಟೇ ಕೊಡ್ಬರ್ಬೇಡ. ನೋಡು ಒಂಚೂರು ಹೆಚ್ಚು ಕಡಿಮೆ ಮಾಡ್ಕೊಂಡ್ ಕೊಟ್ಪ. ಸರಿ ಸರಿ ಆಯ್ತು, ಹೋಗು ಬೇಗ. ಸಾಹೇಬ್ರೆ ಸಾಹೇಬ್ರೆ, ಏನ್ ಮಾಡ್ತಿದ್ರಿ? ಬರ್ರಿಲ್ಲ ಒಂಚೂರು. ಓ ದೊಡ್ಡಜ್ಜ, ಏನ್ ಹಿಂಗೆ ಆರಾಮಾಗಿ ಅಪರೂಪ ಬಿಟ್ರಲ್ಲ ಅಂಗಡಿ ಕಡಿಕೆ? ಅಂಗಡಿ ಕಡಿಕೆ ಬರೋದೇ ಬಿಟ್ಬಿಟ್ಟಿದಿರಲ್ಲ. ಏನ್ ಕೋಳಿ ತಿನ್ನೋದೆಲ್ಲ ಬಿಟ್ಬಿಟ್ರ ಹೆಂಗೆ? ಅಯ್ಯೋ ಇಲ್ಲಕ್ಕಂಬ ಬರ್ರಿ ಸಾಹೇಬ್ರೆ, ಕೈಲಿ ದುಡ್ಡಿದ್ರಲ್ವೇನ್ರಿ ಬಂದ್ ನಾವು ಕೋಳಿ ಅಂತ ಮೀನಂತೆ ಅದು ಇದು ತಾಂಡೋಗಿ ತಿನ್ನೋದು. ನೋಡಿರೆ ಮಳೆ ಇಲ್ಲ ಏನಿಲ್ಲ ಈ ಸಲ. ಎಲ್ಲ ಮಳೆಗಾಲ ಬೇರೆ ಹೋಯ್ತು. ಹಂಗಾಗಿ ಇನ್ನೆಲ್ದಿ ಕೈಲಿ ದುಡ್ಡಿದ್ದ ರೈತರ ಹತ್ರ ತಾಂಡೋಕೆ. ಅಯ್ಯೋ ಹೌದು ದೊಡ್ಡಜ್ಜ, ಈ ಸಲ ಮಳೆಗಾಲ ಭಾರಿ ಹಿಂಸೆ ಆಗ್ಬಿಡೈತಿ. ಪಾಪ ನಮ್ ರೈತರುಗಳೆಲ್ಲ ಮಳೆನೇ ನೆಚ್ಕೊಂಡಿದ್ರು. ನೋಡಿರಿ ಈ ತರ ಆಗ್ಬಿಡ್ತಲ್ಲ ಮಳೆ. ಏನ್ ಮಾಡೋದು ಈ ಸಲ? ಸರಿ ಸರಿ ದೊಡ್ಡಜ್ಜ, ಏನ್ ಕೋಳಿ ತಗೊಂಡ್ ಹೋಗಕ್ ಬಂದ್ರ ಇಲ್ಲ ಮಟನ್ ತಗೊಂಡ್ ಹೋಗಕ್ ಬಂದ್ರ? ಅಯ್ಯೋ ಸಾಹೇಬ್ರೆ, ಮಟನ್ ತಗೊಂಡ್ ಹೋಗಷ್ಟು ದುಡ್ಡಿಲ್ಲ ಈಗ. ಮಟನ್ ಏನ್ ಬೇಡ. ಒಳ್ಳೆ ನೋಡಿ ಚರ್ಬಿ ಕೋಳಿ ಇರೋದಿದ್ರೆ ಹಾಕಿ. ಯಾವ್ದಾರ ಒಂದು ನಾಟಿ ಕೋಳಿನ ಹುಂಜನ ಯಾವ್ದಾರ ಇದ್ರೆ ಮಾರ್ಗಿರಿದ್ರೆ ನೋಡಿ ಒಂದು ನಾಟಿ ಕೋಳಿನ ಇಲ್ಲ ಹುಂಜನ ಯಾವ್ದಾರ ಒಂದ್ ಕಟ್ ಮಾಡಿ ಹಂಗೆ ಒಂದ್ 3 kg ಬರೋ ಅಂತದ. ಅಯ್ಯೋ ದೊಡ್ಡಜ್ಜ,
ಈಗ ತಾನೇ ಗೌಡ್ರು ಬಂದು ಕಟ್ ಮಾಡಿಸ್ಕೊಂಡು ಹೋಗ್ಬಿಟ್ರಲ್ಲ. ಒಳ್ಳೆ ಹುಂಜಾನೆ ಇತ್ತು, ಒಂದ್ ಮೂರುವರೆ ಕೆಜಿ ಬರೋ ಅಂತ ಒಳ್ಳೆ ಹುಂಜಾನೆ ಇತ್ತು. ನೋಡಿರೆ ಗೌಡ್ರು ಕಟ್ ಮಾಡಿಸ್ಕೊಂಡ್ಬಿಟ್ರು ದೊಡ್ಡಜ್ಜ. ಇನ್ನು ನಾಟಿ ಕೋಳಿಗಳು ನೋಡಿರೆ ಇಷ್ಟಿಷ್ಟೇ ಇದಾವು. ನೋಡಿರೆ ಒಂದೊಂದ್ ಕೆಜಿ ಬರೋ ಅಂತ ಕೋಳಿ ಇದಾವೆ. ಅವೇನ್ ಬೇಡ, ಒಳ್ಳೆ ಮೊಟ್ಟೆ ಕೋಳಿ ಹಾಕೊಡ್ತೀನಿ. ಒಂದ್ 3 ಕೆಜಿ ಬರಂಗೆ ಒಳ್ಳೆ ಚೆನ್ನಾಗಿರೋ ಕೋಳಿನೇ ಹಾಕೊಡ್ತೀನಿ. ತಗೊಂಡೋಗಿ ಮಾಡಿಸ್ಕೊಂಡ್ ತಿನ್ನು. ಸರಿ ಸರಿ ಕಣ್ರಿ ಸಾಹೇಬ್ರೆ. ನಮ್ ಗೌಡ್ರ ಹಂಗಾರೆ ನಾಟಿ ಹುಂಜ ಒಳ್ಳೆ ಹುಂಜ ಹಂಗಾರೆ ಕಟ್ ಮಾಡಿಸ್ಕೊಂಡು ಹೋದ್ರು ಬನ್ನಿ. ಸರಿ ಸರಿ ಆಯ್ತು. ಒಂದ್ 3 ಕೆಜಿ ಅಷ್ಟು ತೂಕ ಹಾಕ್ಬಿಟ್ಟು ಕಟ್ ಮಾಡಿಸಿ ಸಾಹೇಬ್ರೆ ಬೇಗ. ಲೇ ಮಗ ಶಿವು, ದೊಡ್ಡಜ್ಜಿಗೆ ಒಂದ್ 3 ಕೆಜಿ ಮೊಟ್ಟೆ ಕೋಳಿ ಹಾಕ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಡು. ಮತ್ತೆ ಇನ್ನೇನ್ ದೊಡ್ಡಜ್ಜ ಸಮಾಚಾರ? ನೋಡಿರೆ ಈ ಸಲ ಮಳೆಗಾಲ ಹಿಂಗ ಆಗೋಯ್ತಲ್ಲ. ಏನ್ ಮಾಡೋದು, ನಮ್ ರೈತರುಗಳೆಲ್ಲ ಪಾಪ ಎಷ್ಟೊಂದ್ ಬೇಜಾರ್ ಮಾಡ್ಕೊಂಡ್ ಕುಂತಾರೆ. ನೋಡಿರೆ ವ್ಯಾಪಾರ ಇಲ್ಲಕಂದ್ ದೊಡ್ಡಜ್ಜ ನನ್ಗೂ. ನಿಮ್ಗೂ ಒಂಚೂರು ಜಮೀನಲ್ಲಿ ಆದಾಯ ಬಂದ್ರೆ ತಾನೆ ಕೋಳಿ ಮಟನ್ ಅದು ಇದು ತಗೊಂಡೋಗ್ ತಿನ್ನೋದು. ನೋಡಿರಿ ಈ ತರ ಆಗ್ಬಿಡ್ತಲ್ಲ. ಎಲ್ಲಾ ಮಳೆ ಬರ್ದಲೆ ಎಲ್ಲಾರ್ಗು ಸಮಸ್ಯೆ ಆಗ್ಬಿಟ್ಟೈತೆ ಕಣ್ ದೊಡ್ಡಜ್ಜ. ಅಯ್ಯೋ ಇನ್ನೇನ್ ಮಾಡಕ್ಕಾಗತ್ತ ಬನ್ನಿ ಸಾಹೇಬ್ರೆ. ಈ ಸಲ ಗದ್ದೆಗೂ ನೀರ್ ಕೊಡ್ಲಿಲ್ಲ ಏನಿಲ್ಲ. ಇನ್ನೇನ್ ಮಾಡಕ್ಕಾಗತ್ತ ಬನ್ನಿ. ಹೆಂಗ ಭಗವಾನ್ ನೀತೆ, ಆ ಭಗವಂತ ಏನ್ ಮಾಡ್ಬೇಕಂತ ಕಡಿದಾನೋ ಅದ್ರಂತೆ ನಡೆಯುತ್ತೆ. ಏನ್ ನಮ್ಗೂ ನಿಮ್ಗೂ ಇಬ್ರಿಗೆ ಮಾತ್ರ ಹಿಂಗಾಗಿದ್ಯಾ? ಇಡೀ ಪ್ರಪಂಚಕ್ಕೆ ಹಿಂಗ ಹಾಕುಂತಿದ್ಯಪ್ಪ ಮಳೆ ಇಲ್ದಲೆ. ಇನ್ನೇನ್ ಮಾಡಕ್ಕಾಗತ್ತ ಬನ್ನಿ. ಮತ್ತೆ ದೊಡ್ಡಜ್ಜ, ಎಲ್ಲಿ ಸೀನಪ್ಪ ಈ ಕಡೆಗೆ ಬರ್ಲೇ ಇಲ್ವಲ್ಲ? ನೋಡಿರೆ ಅವಾಗವಾಗ ಅಂಗಡಿ ಕಡೆಗೆ ಬರ್ತಾ ಇರಾರಪ್ಪ. ಗೌಡ್ರು ಹೇಳಿರೆ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗಕ್ಕೆ, ಇಲ್ಲ ನಿಮ್ ಮನೆಗ ಕಟ್ ಮಾಡಿಸ್ಕೊಂಡು ಹೋಗಕ್ ಬರ್ತಾ ಇದ್ರು. ನೋಡಿರೆ 15 ದಿನ ಆಯ್ತಲ್ಲ, ಈ ಕಡೆಗೆ ಬರ್ಲೇ ಇಲ್ವಲ್ಲ? ಎತ್ಲಾಗ ಹೋಗ್ಯಾರೆ? ಅಯ್ಯೋ ಅವನೇನಪ್ಪ, ಬೆಳಗಿಂದ ಹೋದ್ರೆ 7 ಗಂಟೆಗೆ ಒಂದ್ ಗುದ್ಲಿ ತಗೊಂಡೋಗಿ ಹೆಂಗ ಶುಂಠಿ ಗಿಂಟಿ ಮಣ್ಣು ಹಾಕಕ್ಕೆ ಅದಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ದಾನ. ಹಂಗಾಗಿ ಒಂಚೂರು ಭಾರಿ ಬ್ಯುಸಿ ಆಗ್ಬಿಟ್ಟಾನೆ ಸೀನಪ್ಪ. ನೋಡಿರೆ ಪರವಾಗಿಲ್ಲ, ಹೆಂಗ ಒಂಚೂರು ಎಣ್ಣೆ ಗಿಣ್ಣೆ ಕುಡಿಯೋದೆಲ್ಲ ಬಿಟ್ಟು ಹೆಂಗ ನೆಮ್ಮದಿಯಾಗಿದಾನಪ್ಪ. ಮತ್ತೆ ಯಾವಾಗ ಎಣ್ಣೆ ಕುಡಿಯೋ ಶುರು ಹಚ್ಕೊಂತಾನೋ ಗೊತ್ತಿಲ್ಲ. ಹೆಂಗ ಅತ್ತಾಗಿ ಪರ್ಮನೆಂಟ್ ಹಿಂಗೆ ಪೂರ್ತಿ ಅವನು ಜೀವನ ಪೂರ್ತಿ ಕುಡಿಯೋದ್ ಬಿಟ್ಬಿಟ್ರೆ ನಾನಂತೂ ನೆಮ್ಮದಿಯಾಗಿದ್ ಬಿಡ್ತೀನಿ ನೋಡಪ್ಪ. ಅಯ್ಯೋ ದೊಡ್ಡಜ್ಜ, ಅಲ್ಲ ದಯೆಯಿಂದ ಹೆಂಗ ಸೀನಪ್ಪ ಎಣ್ಣೆ ಕುಡಿಯೋದ್ ಬಿಟ್ಟಾನಲ್ಲ. ತಲೆ ಕೆಡಿಸ್ಕೊಬೇಡಿ ಬಿಡಿ. ಇನ್ನ ಮತ್ತೆ ಸೀನಪ್ಪನ ಯಾವತ್ತು ಕುಡಿಯಲ್ಲ ಅನ್ಕೊಂಡಿದೀವಿ ನಾವುವೆ. ಸರಿ ಆಯ್ತು ಬಿಡಿ. ಹೆಂಗ ಹಿಂಗೆ ಇದ್ರೆ ನಮ್ಗೂ ನೋಡಕ್ಕೆ ಚಂದ ಅಲ್ವಾ ಸೀನಪ್ಪಣ್ಣನ? ಸರಿ ಸರಿ ಕಣ್ರಿ ಸಾಹೇಬ್ರೆ. ನೋಡ್ರಿ ಒಂಚೂರು ಕೋಳಿ ಕಟ್ ಮಾಡಿದ್ದು ಆಯ್ತಾ? ನೋಡಿ ಒಂಚೂರು ಒತ್ತಾಗುತ್ತೆ. ಇನ್ನು ಹೋಗಿ ತೋಡತ್ತಾವ ಹಸ್ಕೊಳ್ ಪಸ್ಗಳೆಲ್ಲ ಇಟ್ಕೊಂಬರ್ಬೇಕು. ಒತ್ತಾಗತ್ತೆ ಕಣ್ ನೋಡಿ ಬೇಗ. ಲೇ ಮಗ ಶಿವು, ಆಯ್ತೇನೋ ತಗೊಂಬಾರೋ. ಕಟ್ ಮಾಡಿದ್ದಾಯಿದ್ರೆ ತಗೊಂಬ. ದೊಡ್ಡಜ್ಜಗೆ ಲೇಟ್ ಆಗುತ್ತೆ ಅಂತ ಹೇಳಿ ಅರ್ಜೆಂಟ್ ಮಾಡ್ತಾ ಐತೆ ದೊಡ್ಡಜ್ಜ. ಬೇಗ ತಗೊಂಬಾರೋ. ದೊಡ್ಡಜ್ಜ ತಗೊಳ್ಳಿ, ನೀಟಾಗಿ ಕಟ್ ಮಾಡ್ಕೊಟ್ಟಿದ್ದಾನೆ ನಮ್ಮ ಹುಡ್ಗ, ತಗೊಳ್ಳಿ. ಸರಿ ಸರಿ ಕಣ್ರಿ ಸಾಹೇಬ್ರೆ. ದುಡ್ಡೆಲ್ಲ ಲೆಕ್ಕ ಹಾಕಿ ಎಷ್ಟಾಯ್ತು ಅಂತ ಹೇಳ್ಬಿಡಿ. ಸಂಜೆ ಅಂಗಡಿ ಕಡೆಗೆ ಬಂದು ಕೊಟ್ಟೋಗ್ತೀನಿ. ಸರಿ ಸಾಹೇಬ್ರೆ, ಬರ್ಲಾ ನಾ ಇನ್ನ? ಸರಿ ಆಯ್ತು ದೊಡ್ಡಜ್ಜ, ನಿಮ್ಗೆ ಎಲ್ಲ ಒಳ್ಳೇದ್ ಮಾಡ್ಲಿ. ಹೋಗ್ ಬನ್ನಿ. ಏ ಇವಳೆ ಜಯಮ್ಮ, ಜಯಮ್ಮ ಏನ್ ಮಾಡ್ತಿದ್ದಿ? ಬಾರ ಇಲ್ಲಿ. ಬಂದಕಂತ ತಡಿ ಅಜ್ಜ, ಬತ್ತಾ ಇದ್ದೀನಿ ತಡಿ. ಎಲ್ಲ ಕೋಳಿ ತಂದಿದೆ ಅಂತ ಹೇಳಿ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂತಿದ್ದೆ. ಬಂದೆ ತಡಿ. ಕೋಳಿ ಎಲ್ಲ ಕಟ್ ಮಾಡ್ಕೊಂಡ್ ಬಂದೆ ರಾಜ. ಎಷ್ಟ್ ಕೆಜಿ ಕಟ್ ಮಾಡಿಸ್ಕೊಂಡ್ ಬಂದೆ? ಅಯ್ಯೋ ಜಾಸ್ತಿ ಅಂತ ಅಂದಿಲ್ಲಕಂತ ತಾಳೆ. ಒಂದ್ 2.5 ಕೆಜಿ ಬಂದಿತ್ತು. ಎಲ್ಲ ಕ್ಲೀನಿಂಗ್ ಎಲ್ಲ ಕಳೆದು ಅವೆಲ್ಲ ಕಟ್ ಮಾಡ್ಸ್ಕೊಂಡ್ ಬರೋತ್ತಿಗೆ ಒಂದ್ 2.5 ಕೆಜಿ ಸಿಕ್ಕೈತೆ. ತಗೋ ಸಾಕು. ನೀಟಾಗಿ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಒಳ್ಳೆ ನಾಟಿ ಸಾಂಬಾರ್ ಮಾಡ್ದಂಗ್ ಮಾಡಿ. ಓ ಸರಿ ಸರಿ ಆಯ್ತು ತಾಳಜ. ತಂಬ, ಬೇಗ ಹೊತ್ತಾಗುತ್ತೆ, ಹುಡುಗ ಬರೋ ಟೈಮ್ ಆಗುತ್ತೆ. ಕೊಡಲಿ ಬೇಗ ತೆಗಿ. ಸಾಂಬಾರ್ ಮಾಡಿಬಿಡ್ತೀನಿ. ಆಮೇಲೆ ಆ ಗೀತಾ ಹೆಂಗ ಮುದ್ದೆ ಅನ್ನ ಮಾಡ್ಕೊಂತಾಳೆ. ಸಾಂಬಾರ್ ಮಾಡಿ ಇಟ್ಬಿಡ್ತೀನಿ, ಕೊಡ ತೆಗಿ. ಸರಿ ಕಣೆ, ನಾ ಇನ್ನ ಹೋಗಿ ತೋಟತ್ತವ ಹಸ್ಗಳೆಲ್ಲ ಹಿಡ್ಕೊಂಡ್ ಬಂದ್ಬಿಡ್ತೀನಿ. ಅಷ್ಟೊತ್ತಿಗೆ ಅಡ್ಗೆ ಪಡ್ಗೆ ಎಲ್ಲ ಮಾಡಿರಿ. ಬಂದನೆ ಅತ್ತಾಗಿ ಹಾಲ್ಗಿಲೆ ಎಲ್ಲ ಕರ್ದು ಹಾಕ್ಬಿಟ್ಟತ್ತಾಗಿ ಆಮೇಲೆ ಊಟ ಮಾಡಿರಾಗುತ್ತೆ. ಸರಿ ಸರಿ ಆಯ್ತು. ಬೇಗ ಮಾಡು, ಒಳ್ಳೆ ಚೆನ್ನಾಗ್ ಮಾಡಿ ಸಾಂಬಾರು ಒಂಚೂರು. ಹ್ಞೂ ಸರಿ ಆಯ್ತು ತಾಳಜ, ಚೆನ್ನಾಗೇ ಮಾಡ್ತೀನಿ. ಹೋಗು ಬೇಗ ಹೋಗಿ ಹಸ್ಗಳೆಲ್ಲ ಇಟ್ಕೊಂಬ. ಯಾಕೋ ಒಂಥರ ಮೋಡ ಆದಂಗ ಆಯ್ತು ಇವತ್ತು. ನೋಡೋಣ ಇವತ್ತಾರು ಒಂಚೂರು ಸಾನೆ ಗಿಡ ಇಟ್ಕೊಂಡು ಹೆಂಗ ಮಳೆ ಗಿಡ ಆದ್ರೂ ಉಯ್ಯುತ್ತ ನೋಡೋಣ. ಬೇಗ ಬಾ ಹೋಗತ್ತಾಗಿ. ಅಜಯ್ ಅಜಯ್, ಏನ್ ಮಾಡ್ತಿದ್ದೆ ಅಜ್ಜಿ? ಎಲ್ಲ ಪಾಪ ಮಂಜಣ್ಣ ಬಂದೇನೋ ಅಲ್ಲಿ ಸ್ಕೂಲ್ ಮುಗಿಸ್ಕೊಂಡು. ಬಂದಕಂತ ತಡಿಯೋ, ಬರ್ತಾ ಇದೀನಿ ತಡಿ. ಎಲ್ಲ ಪಾಪ ಇಷ್ಟ ಬೇಗ ಬಂದ್ಬಿಟ್ಟಿದ್ಯಲ್ಲ. ನೋಡಿದ್ರೆ ಸ್ಕೂಲ್ ಬಿಟ್ಟು ಅಲ್ಲಿ 10 ನಿಮಿಷ ಇಲ್ಲ, ಇಷ್ಟೊತ್ತಿಗೆ ಓಡ್ ಬಂದಿದ್ಯಾರು. ಯಾಕೆ ನಿಧಾನಕ್ಕೆ ಬಂದ್ರೆ ಆಗಲ್ವೇನು? ನೋಡಿರಿ ಇಷ್ಟೊಂದು ಸುಸ್ತಾಗಿದ್ಯಾರು. ನಿಧಾನಕ್ಕೆ ಬಾ ಅಂತ ಎಷ್ಟ್ ದಿನ ಹೇಳೋದು ನಿಂಗೆ? ಬೇಗ ತಕೊಂಡು ಎಲ್ಲಾರು ಓಡ್ ಬರ್ಬೇಕಾದ್ರೆ ಬಿದ್ರೆ ಏನ್ ಮಾಡ್ತೀವ? ನಿಧಾನಕ್ಕೆ ಬಾ ಅಂತ ಹೇಳಿರುವೆ, ಮಾತೆ ಕೇಳಲ್ಲಪ್ಪ ನೀನು.
ಅಯ್ಯೋ ಅಜ್ಜಿ, ನಿನ್ನಂಗ್ ದಪ್ಪ ಇದ್ರೆ ಸುಸ್ತಾಗುತ್ತೆ, ಓಡಕ್ ಆಗಲ್ಲ. ನನ್ನಂಗ್ ಸಣ್ಣಗೆ ಹಿಂಗ್ ಸ್ಲಿಮ್ ಆಗಿದ್ರೆ ಎಷ್ಟ್ ಬೇಗ ಓಡ್ ಬಂದಿ ನೋಡು. ನಾ ಸ್ಕೂಲ್ ತಾವಿಂದ ಬ್ಯಾಗ್ ನೇ ತಕೊಂಡು ಫಾಸ್ಟ್ ಆಗಿ ಅಂದ್ರೆ ಫಾಸ್ಟ್ ಆಗಿ ಓಡ್ ಬಂದಿನ್ ಕಣಜ್ಜಿ. ನಾನು ನನಗೆ ಅಭ್ಯಾಸ ಆಗ್ಬಿಟ್ಟೈತೆ ಓಡಿ ಓಡಿ. ಸಣ್ಣಕ್ಕಿದ್ರೆ ಓಡಕ್ಕೆ ಚಂದ ಕಣಜ್ಜಿ. ಸರಿ ಸರಿ ಆಯ್ತು. ಎಲ್ಲಿ ಅಮ್ಮಯ್ಯ ತಾತ ಯಾರು ಕಾಣ್ತಿಲ್ವಲ್ಲ? ಎತ್ಲಾಗ್ ಹೋದ್ರು? ಅಲ್ಲ ಪಾಪ, ಕೋಳಿ ತರ್ಸಿ ಅಡಿಗೆ ಮಾಡ್ಸು ಅಂದ್ಬಿಟ್ಟು ನೋಡಿದ್ರೆ ಯಾರು ಕಾಣ್ತಿಲ್ಲ ಅಂತಿದ್ಯಾರು. ನಿಮ್ ತಾತಯ್ಯ ಕೋಳಿ ತಮ್ಮಂದ್ ಕೊಟ್ಟು ಹಸ್ಗುಳ್ ಇಟ್ಕೊಂಬತ್ತೀನಿ ಅಂತ ತೋಟತ ಹೋಯ್ತು. ನಿಮ್ಮಪ್ಪಯ್ಯ ಇಷ್ಟೊತ್ತಾದ್ರೂ ಬಂದಿಲ್ಲ, ಇನ್ನು ಕೆಲ್ಸಕ್ಕೆ ಹೋಯ್ದಾನು. ನಿಮ್ಮಮ್ಮಯ್ಯ ಒಂಚೂರು ಮುದ್ದೆನು ಸಾಂಬಾರು ಮಾಡ್ತಿದ್ದಾಳೆ, ಮುದ್ದೆನು ಅನ್ನನು ಮಾಡ್ತಿದ್ದಾಳೆ. ನಾನ್ ಸಾಂಬಾರ್ ಮಾಡಿ ಇಟ್ಟಿದೀನಿ. ಸರಿ ಸರಿ ಆಯ್ತು. ಹೋಗು, ಕೈ ಕಾಲ್ ಮಕ ತೊಳ್ಕೊಂಬ. ನಿಮ್ ತಾತಯ್ಯ ಎಲ್ಲ ಬಂದ ತಕ್ಷಣ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿರ ಆತ್ಕ ಹೋಗು. ಹೆಂಗ ನಮ್ ತಾತಯ್ಯ ಕೋಳಿ ತಂದ್ಕೊಟ್ಟೈತಿ, ಕೋಳಿ ಸಾರು, ಕೋಳಿ ಸಾರು. ಎಲ್ಲ ಪಾಪ ಸಾಕಣ್ ಹೋಗು. ಹೋಗಿ ಮೊದ್ಲು ಯೂನಿಫಾರ್ಮ್ ಎಲ್ಲ ಬಿಚ್ಚಾಕ್ಬಿಟ್ಟು ಕೈ ಕಾಲ್ ಮಕ್ಕ ತೊಳ್ಕೊಂಬ ಹೋಗು. ಅಷ್ಟಾಗಿ ನಿಮ್ ತಾತಯ್ಯ ಬರುತ್ತೆ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿರಂತ ಹೋಗು. ಸರಿ ಸರಿ ಆಯ್ತು ಕಣಜ್ಜಿ. ತಾತಯ್ಯ ಅಪ್ಪಯ್ಯ ಎಲ್ಲ ಬರ್ಲಿ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿರತ್ತೆ. ಸರಿ ಸರಿ ಆಯ್ತು ತಡಿ. ಹೋಗಿ ನಾನು ಯೂನಿಫಾರ್ಮ್ ಬಿಚ್ಚಾಕ್ಬಿಟ್ಟು ಬೇರೆ ಬಟ್ಟೆ ಹಾಕೊಂಡ್ ಬರ್ತೀನಿ. ಇದೇನಪ್ಪ ಇದು? ಮನೇಲಿ ಇವತ್ತು ಕೋಳಿ ಸಾರ್ ಘಮ್ ಅಂತ ಇದೆಯಲ್ಲ. ನಮ್ಮ ಅಪ್ಪಯ್ಯ ಕೋಳಿ ಗಿಳಿ ಎಲ್ಲ ತಂದಿರಂಗಿತ್ತಲ್ಲ. ಏನ್ ಸಮಾಚಾರ ಇವತ್ತು? ನಮ್ಮ ಅಪ್ಪಯ್ಯ ಕೋಳಿ ತಗೊಂಬಂದ್ ಬಿಟ್ಟಿತ್ತಲ್ಲ. ಓಹೋ ಸೀನಪ್ಪ, ಬಂದೇನೋ? ಬಾರೋ, ಹೆಂಗ ಒತ್ತಂತೆ ಬಂದಲ್ಲ, ನಿನ್ನೆ ಕಾಯ್ತಿದ್ಕೊಂಡ್ ಬಾರೋ. ಅಮ್ಮ, ಏನಮ್ಮ ಇದು? ಮನೇಲಿ ಹಂಗೆ ಕೋಳಿ ಸಾರ್ ಘಮ ಘಮ ಅಂತ ಐತಲ್ಲಮ್ಮ. ಏನ್ ಅಪ್ಪಯ್ಯ ಕೋಳಿ ಗಿಳಿ ತಂದಿತ್ತ ಹೆಂಗೆ? ಕಣ ಸೀನಪ್ಪ, ನೀವ್ ಪಾಪ ಮಂಜಣ್ಣ ಬೇರೆ ಕೋಳಿ ತಿಂದು ಅಪಾರ ದಿನ ಆಯ್ತು ಕಣಜ್ಜಿ. ಕೋಳಿ ಆದ್ರೂ ತರ್ಸು ಅಂತ ಹೇಳಿ ಏನ್ ಇದ್ ಮಾಡ್ಕೊಂಡು ಹೋಯ್ದ ಸ್ಕೂಲಿಗೆ. ಅದಕ್ಕೆ ನಿಮ್ಮ ಅಪ್ಪಯ್ಯಗೆ ಹೇಳಿ ಕೋಳಿ ತರ್ತೀನಿ ಕಣೋ. ಒಳ್ಳೆ ಮೊಟ್ಟೆ ಕೋಳಿ ತೈತೆ, ಒಳಗು ಕೈ ಕಾಲ್ ಮಕ್ಕ ತೊಳ್ಕೊಂಬ. ಎಲ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿರುತ್ತೆ. ಪಾಪ ನಿಮ್ಮ ಅಪ್ಪ ಎಲ್ಲ ಕೈ ಕಾಲ್ ಮಕ್ಕ ತೊಳ್ಕೊಂಬರಕ್ ಹೋಯಾರೆ, ಒಳಗು. ಓಹೋ, ಹಂಗಾರೆ ಮನೇಲಿ ಒಳ್ಳೆ ಮೊಟ್ಟೆ ಕೋಳಿ ಸಾರು ಮುದ್ದೆ ಮಾಡಿದೀರ ಅನ್ನಂಗಾರೆ. ಸರಿ ಸರಿ ಕಂತ ತಡಿಯವ ಅತ್ತಾಗಿ. ಹೋಗಿ ಕೈಕಾಲ್ ಮಕ್ಕ ತೊಳ್ಕೊಂಬರ್ತೀನಿ. ಎಲ್ರು ಕೂತ್ಕೊಂಡು ಆತಾಗ ಊಟ ಮಾಡಿರ ಆತ್ತೆ. ನನಗೂ ಯಾಕೋ ಹೊಟ್ಟೆ ಕವ ಕವ ಅಂತಿತ್ತೆ. ಬೇಗ ಊಟ ಮಾಡ್ಬೇಕತ್ತಾಗಿ. ಅಪ್ಪಯ್ಯ ಈಗ ಬಂದ? ಸರಿ ಸರಿ ಬಾ ಅಜ್ಜಿ, ಒಳಗಜ್ಜಿ. ಅಪ್ಪಯ್ಯ ಬಂದಿತ್ತೆ. ಅಪ್ಪಯ್ಯ ನಾನು ತಾತ ಎಲ್ಲ ಒಟ್ಟಿಗೆ ಕೂತಂತೀವಿ ಊಟಕ್ಕೆ. ಒಳಗು ಅಮ್ಮಗೆ ಹೇಳಿ ಎಲ್ಲಾರ್ಗು ಊಟ ಹಾಕ್ಸ್ಕೊಂಬ ಹೋಗು. ಎಲ್ಲ ಪಾಪ ನಿಮ್ಮ ಅಮ್ಮಗೆ ಹೇಳಿದೀನಿ, ಬರ್ತಾಳೆ ಊಟ ತಗೊಂಡ್ ಬರ್ತಾಳೆ. ಕುತ್ಕೊಳ್ರ ಎಲ್ಲ, ಕುತ್ಕೊಳ್ಳಿ, ಯಾಕ ಕುತ್ಕೊಳ್ಳಿ, ಒಟ್ಟಿಗೆ ಕುತ್ಕೊಂಡು ಎಲ್ಲ ಊಟ ಮಾಡೋಣಂತೆ. ಅಜ್ಜಿ ಆದ್ರೂ ಎಲ್ಲ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಲ್ಲ ಅಜ್ಜಿ, ಅದ್ರ ಸಿಗೋ ಅಂತ ಸಂತೋಷ ಇನ್ಯಾದ್ರಾಗೂ ಇಲ್ಲ ಕಣಜ್ಜಿ. ನೋಡು ತಾತ, ನಾನು, ನೀನು, ಅಪ್ಪಯ್ಯ, ಅಮ್ಮಯ್ಯ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಲ್ಲ, ಭಾರಿ ಸಂತೋಷ ಆಯ್ತು ಕಣಜ್ಜಿ ನನಗಂತೂ. ಹಿಂಗ್ ಊಟ ಮಾಡ್ಬೇಕಂದ್ರೆ ಭಾರಿ ಇಷ್ಟ ನನಗೆ. ಅಗಳು ಸೀನಪ್ಪ, ಯಾಕೋ ಇವತ್ತು ಇಷ್ಟೊತ್ತಾರು ಬಂದಿಲ್ವಲ್ಲ? ಯಾಕೆ ಇಷ್ಟೊತ್ತಾಯ್ತು ಇವತ್ತು ಕೆಲಸದಿಂದ ಬರೋದು? ಅಯ್ಯೋ ಅಪ್ಪಯ್ಯ, ಇವತ್ತು ಒಂಚೂರು ಒತ್ತಾಗ್ಬಿಡ್ತು, ಏನ್ ಮಾಡೋಣ. ಶುಂಠಿಗೆ ಮಣ್ಣು ಹಾಕಕ್ಕೆ ಹೋಯ್ದ್ವಲ್ಲ, ಅಲ್ಲಿ ಪಕ್ಕದಲ್ಲೇ ಇನ್ನೊಂದು ಅರ್ಧ ಎಕರೆ ಐತೆ. ಇಷ್ಟು ಕೊಡ್ತೀವಿ ಹಾಕೋಣ ತಗಿ ಅಂದ್ರ, ಹಂಗಾಗಿ ಅತ್ತಾಗಿ ಅವ್ರದ್ದು ಹಾಕೊಂಬರೋದ್ರಲ್ಲಿ ಒತ್ತಾಗ ಓತು ಕಣಪ್ಪ ಇವತ್ತು. ಸರಿ ಸರಿ ಕಣ ಸೀನಪ್ಪ, ಕೂತ್ಕೊಳ್ಳಿ ಅತ್ತಗಿ. ಇಲ್ಲ ಪಾಪ ಬಾರೋ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಮ್ ಬನ್ನಿ. ಅಪಾರ ದಿನ ಆಯ್ತು, ಎಲ್ಲ ಜೊತೆಲಿ ಕೂತ್ಕೊಂಡು ಊಟ ಮಾಡಿ. ಗೀತಾ, ಗೀತಾ ಏನ್ ಮಾಡ್ತಿದ್ಯಮ್ಮ? ಊಟ ಹಾಕೊಂಬರಮ್ಮ ಬೇಗ. ಸರಿ ಆಯ್ತು ಅತ್ತೆ. ಬಿಸಿ ಮುದ್ದೆನೂ ಸಾಂಬಾರು ಹಾಕೊಂಬರ್ತಿದ್ದೀನಿ ರೀ. ಪಾಪ ಬರೀ ಮುದ್ದೆ ತಿಂತಾನ, ಇಲ್ಲ ಅಂದ್ರೆ ಬರೀ ಅನ್ನ ತಿಂತಾನ ಕೇಳಿ ಅವನಿಗೆ. ಇಲ್ಲ ಪಾಪ, ಮುದ್ದೆ ತಿಂತೀವಿ ಅನ್ನ ತಿಂತೀವಿ. ಒಂಚೂರು ಮುದ್ದೆನೆ ಉಣ್ಣು. ಅನ್ನ ತಿಂದ್ರೆ ಏನ್ ಶಕ್ತಿ ಬರುತ್ತೆ, ಒಂಚೂರು ಮುದ್ದೆನೆ ಉಣ್ಣು. ಸರಿ ಸರಿ ಆಯ್ತು ತಾಳಜ್ಜಿ. ಮೊಟ್ಟೆ ಕೋಳಿ ಸಾರಿಗೆ ಮುದ್ದೆ ತಿಂದಿನ ರುಚಿಯಾಗಿರೋದು. ನನಗೊಂದು ಅರ್ಧ ಮುದ್ದೆ ಹಾಕೊಂಬರ ಕೇಳಜ್ಜಿ ಅಮ್ಮಯ್ಯಗೆ. ಅತ್ತೆ ತಗೊಳ್ಳಿ ಅತ್ತೆ, ನೀವು ಮಾವಯ್ಯ ಮೊದ್ಲು ಊಟ ಮಾಡಿ ತಗೊಳ್ಳಿ, ಆಮೇಲೆ ನಮ್ಮನೆಯವ್ರಿಗೂ ಪಾಪಗೂ ಹಾಕೊಡ್ತೀನಿ ತಗೊಳ್ಳಿ. ಲೇ ಗೀತಾ, ಮೊದ್ಲು ಆ ಹುಡುಗಗೂ ಅಪ್ಪಯ್ಯಗೂ ಹಾಕೊಡೆ. ನಾನು ನಮ್ಮ ಅಮ್ಮಯ್ಯ ಆಮೇಲೆ ಉಣ್ತೀವಿ. ಹುಡುಗಗೂ ಮೊದ್ಲು ಅಪ್ಪಯ್ಯಗೂ ಹಾಕೊಡೆ. ಅಮ್ಮ ಅಮ್ಮ, ನನಗೆ ಮುದ್ದೆ ಇಷ್ಟೊಂದು ಜಾಸ್ತಿ ಆಗುತ್ತೆ ಕಣಮ್ಮ, ಒಂಚೂರು ಮುರ್ಕೊಳಮ್ಮ ಮುದ್ದೆ. ಇಲ್ಲ ಪಾಪ ಮಂಜಣ್ಣ, ನಿಂಗ್ ಬೇಡ ಅಂದ್ರೆ ನಾನು ಒಂಚೂರು ಮುರ್ಕಂತೀನಿ. ನಿಮ್ಮಮ್ಮ ತಟ್ಟೆಗೆ ಮುದ್ದೆ ಹಾಕೊಂಡ್ ಬರೋವರೆಗೂ ತಡಿಯೋ ಒಂಚೂರು. ಒಳಗಮ್ಮ ಗೀತಾ, ಹಾಕೊಂಬ ಹೋಗು ಬೇಗ. ಗೀತಾ ಒಡಗಮ್ಮ, ನೀನು ಒಬ್ಳೆ ಏನ ಆಮೇಲೆ ಊಟ ಮಾಡ್ತೀಯಾ? ಒಡಗು, ಒಂದ್ ತಟ್ಟೆಗೆ ಹಾಕೊಂಬ ಹೋಗು. ನೀನು ಜೊತೆಲೆ ಕುತ್ಕೊಂಡು ಊಟ ಮಾಡುವಂತೆ. ಮಾವಯ್ಯ ಇಲ್ಲ, ನೀವೆಲ್ಲ ಊಟ ಮಾಡಿ ಮಾವಯ್ಯ. ನಿಮ್ದೆಲ್ಲ ಊಟ ಆದ್ಮೇಲೆ ನಾನು ಊಟ ಮಾಡ್ತೀನಿ. ನೀವೆಲ್ಲ ಹೊಟ್ಟೆ ತುಂಬಾ ಊಟ ಮಾಡಿ. ಅಮ್ಮ ಅಮ್ಮ, ಆದ್ರೂ ಸಾಂಬಾರ್ ಮಾತ್ರ ಭಾರಿ ಚೆನ್ನಾಗೈತೆ ಕಣಮ್ಮ.
ಏನ್ ರುಚಿ ರುಚಿಯಾಗಿತ್ತೆ ನೋಡು, ಒಳ್ಳೆ ನಾಟಿ ಕೋಳಿ ಸಾರು ತಿಂದಂಗ ಆಗ್ತೈತೆ ಕಣಮ್ಮ. ಎಲ್ಲ ಪಾಪ, ನಾನಲ್ಲ ಕಣ ಇವತ್ತು ಸಾಂಬಾರ್ ಮಾಡಿದ್ದು. ನಿಮ್ಮ ಅಜ್ಜಿ ಮಾಡ್ತು ಕಣೋ ಸಾಂಬಾರ್ ಇವತ್ತು. ನಾನೇ ಮುದ್ದೆ ಅನ್ನ ಮಾಡಿದೆ ಅಷ್ಟೇ ಕಣೋ. ನಿಮ್ಮ ಅಜ್ಜಿ ಸಾಂಬಾರೆಲ್ಲ ಮಾಡಿಕ್ಕಿತ್ತು ಇವತ್ತು. ಓಹೋ, ನಮ್ಮ ಅಜ್ಜಿ ಮಾಡಿತ್ತು ಅನ್ನಂಗಾರೆ. ಸರಿ ಸರಿ ಆಯ್ತು. ಇವತ್ತು ಅಜ್ಜಿ ನಮ್ಗೆ ಬೇರೆ ಗೀದಿ ಕಾಣಿಸ್ಕೊಳಲ್ಲ ತಾನೆ. ಆ ಪುಡಿ ಈ ಪುಡಿ ಅಂತ ಜಾಸ್ತಿ ಗೀಸಿ ಉದುರಿಸಿ ಗಿದ್ರಿಸಿ ಹೆಂಗೆ ರುಚಿ ಬರ್ಲಿ ಸಾಂಬಾರ್ ಅಂತ ಹೇಳಿ. ಇಲ್ಲ ಪಾಪ, ನಿನ್ಗೂ ನಿಮ್ ತಾತಗೂ ನನಗೇನ ಅಂದ ಹೋದ್ರೆ ಸಮಾಧಾನ ಇರಲ್ಲ ನೋಡು. ಬಾಯಿ ಮುಚ್ಕೊಂಡು ಊಟ ಮಾಡು. ಅದೇನ್ ಮಾತಾಡ್ತೀಯ ಊಟ ಮಾಡೋ ಟೈಮಲ್ಲಿ? ಇಲ್ಲ ಪಾಪ, ನೀಗ ಎಷ್ಟ್ ದಿನ ಹೇಳನು ಊಟ ಮಾಡ್ಬೇಕಾರೆ ಜಾಸ್ತಿ ಹೊತ್ತು ಮಾತಾಡ್ಬಾರ್ದು, ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಮೊದ್ಲು, ಆಮೇಲೆ ಮಾತು ಅಂತ ಹೇಳಿ. ಊಟ ಮಾಡು, ಬಾಯಿ ಮುಚ್ಕೊಂಡು ಊಟ ಮಾಡು. ನೋಡಿದ್ರ ಸ್ನೇಹಿತರೆ, ನಮ್ ಪಾಪಗೋಸ್ಕರ ನಮ್ಮ ಮಾವಯ್ಯ ಮೊಟ್ಟೆ ಕೋಳಿ ತಂದು ಅಡಿಗೆ ಮಾಡ್ಸ್ಯಾರೆ. ನೀವು ಹಿಂಗೆ ಮೊಟ್ಟೆ ಕೋಳಿಲಿ ಯಾರ್ಯಾರು ಊಟ ಮಾಡ್ತೀರೋ ಎಲ್ಲ ಒಂದ್ ಕಾಮೆಂಟ್ ಮಾಡಿ ಸ್ನೇಹಿತರೆ. ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಮೊಟ್ಟೆ ಕೋಳಿ ಸಾರು. ಹಂಗೆ ಇದುವರೆಗೂ ಯಾರ್ಯಾರು ನಮ್ ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲ ಸಬ್ಸ್ಕ್ರೈಬ್ ಆಗಿ ಒಂದ್ ಲೈಕ್ ಕೊಡಿ ಸ್ನೇಹಿತರೆ.